ನಮಸ್ಕಾರ ಎಲ್ಲರಿಗೂ. ಸೊ ಇವಾಗ ನಾವು ಪ್ರಾಪರ್ ಚಡ್ಚನ್ ತಾಲೂಕು, ಚಡ್ಚನ್ ಜಿಲ್ಲೆ ಅಲ್ರಿ ತಾಲೂಕು ಒಳಗೆ ಒಂದು ಹಾವಿನಾಳ್ ಊರೊಳಗದೀವಿ. ಸೊ ಇವತ್ತು ಅವರಿಗೆ ಒಬ್ಬ ರೈತರಿಗೆ ನಾವು ಕಿಸಾನ್ ಗ್ರೋತ್ ಕಿಸಾನ್ ಕಿಂಗ್ ಡೆವಲಪರ್ ಕೊಟ್ಟಿದ್ವಿ. ಸೊ ಗೊಂಜಾಳಕ್ಕೆ ಉಪಯೋಗ ಮಾಡ್ಯಾರ. ಸೊ ಅವ್ರು ರೈತರಿಗೆ ಕೇಳೋನು ಹೆಂಗೆ ಯೂಸ್ ಮಾಡ್ಯಾರ ಮತ್ತು ಯಾವ ಥರನಾಗಿ ರಿಸಲ್ಟ್ ಐತಿ, ಅವ್ರ ಅನುಭವ ಏನೈತಿ ಮತ್ತು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರ ಬಾಯಲಿನ ಕೇಳೋನು. ಬರ್ರಿ. ನಮಸ್ಕಾರ. ಸೊ ನೀವು ಇದು ಗೊಂಜಾಳಕ್ಕೆ ಹೆಂಗೆ ಯೂಸ್ ಮಾಡಿರಿ? ನಾವು ಗೊಂಜಾಳ ನೋಡ್ರಿ ಪ್ಯಾಕೆಟ್ ತಂದೀವಿ, ತಂದು ಅದಕ್ಕೆ ಮಿಕ್ಸಿಂಗ್ ಮಾಡಿದೀವಿ ರೀ. ಮಿಕ್ಸಿಂಗ್ ಮಾಡಿ ಬೀಜೋಪಚಾರ ಮಾಡಿ ಬಿತ್ತಿದೆವು. ಬೀಜೋಪಚಾರ ಮಾಡಿ ಬಿತ್ತಿರಿ. ಹಾಂ, ಎರಡು ಕಿಸಾನ್ ಕಿಂಗ್ ಕಿಸಾನ್ ಗ್ರೂಪ್ ಕೂಡಿಸಿ. ಹೆಂಗೆ ಅನ್ಸೈತ್ರಿ ಇದ್ರ ಬಗ್ಗೆ ನಿಮಗೆ? ಬೆಳೆ ಹೆಂಗೆ ಐತ್ರಿ? ಚಲೋ ಅನ್ಸೈತ್ರಿ ನಮಗೆ. ಹಾಂ ರೀ. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮುಂದಿನ ರೈತರಿಗೆ ಏನು ಹೇಳಕ್ಕೆ ಬರ್ತೀರಿ? ಉಳ್ಕಿದವ್ರಿಗೆ ಮುಂದಿನ ರೈತರಿಗೆ ತೋರಿ ಚಲೋ ಆತತ್ ಹೇಳಕ್ಕೆ ಇಷ್ಟಪಡ್ತೀವಿ, ಮಾಡಕ್ಕೆ ಹೇಳ್ತೀರಿ. ಸೊ ಫ್ರೆಂಡ್ಸ್ ನೋಡ್ರಿ, ಬರ್ರಿ ಒಳಗೆ ನೋಡೋಣ ರಿಸಲ್ಟ್ ಹೆಂಗೆ ಐತಿ, ಹೆಂಗೆ ಅದಾವು ತೆನಿ ಎಲ್ಲ ಹೆಂಗೆ ಬೆಳೆದೈತಿ ಅನ್ನೋದು ನೋಡ್ರಿ. ಸೊ ಹಚ್ಚ ಸರ ಯಾವ ಥರನಾಗ ಐತಿ. ಬರೀ ಏನು ಓನ್ಲಿ ಎಷ್ಟು ಯೂಸ್ ಮಾಡಿರಿ ಸರ್? ಹೆಂಗೆ ಯೂಸ್ ಮಾಡಿರಿ? ಎಷ್ಟು ಯೂಸ್ ಮಾಡಿರಿ? ನಾವು ಎಷ್ಟು ನೋಡ್ರಿ, ಕಿಸಾನ್ ಕಿಂಗ್ ಒಂದೆರಡು ಟೋಪನ್ ಹಾಕಿವಿ ರೀ. ಹಾಂ ರೀ. ಒಂದು ಅಂದ್ರೆ ಫಸ್ಟ್ ಬೀಜೋಪಚಾರ ಮಾಡಿರಿ ಒಂದ್ಸಲ. ಬೀಜೋಪಚಾರ ಮಾಡಿ ಮತ್ತೆ ಅದ್ರ ಮೇಲೆ ಸ್ಪ್ರೇ ಎಷ್ಟು ಮಾಡಿರಿ? ಎಷ್ಟು ಸಲ ಸ್ಪ್ರೇ ಮಾಡಿ? ಒಂದ್ಸಲ ಸ್ಪ್ರೇ ಮಾಡಿದ್ವಿ. ಒಂದ್ಸಲ ಸ್ಪ್ರೇ ಮಾಡಿ. ಓನ್ಲಿ ಬೀಜೋಪಚಾರ ಮತ್ತೆ ಒಂದು ಸ್ಪ್ರೇ ಓನ್ಲಿ ಇಷ್ಟೇ. ಒಂದು ಬೀಜೋಪಚಾರ ಮಾಡ್ಯಾರ, ಒಂದು ಸ್ಪ್ರೇ ಮಾಡ್ಯಾರ. ಅದ್ರೊಳಗೆ ಇಷ್ಟ ಇದ್ರ ಮೇಲೆ ಏನು ಒಂದು ಯೂರಿಯಾ DAP ಏನು ಯೂಸ್ ಮಾಡಿರಿ? ಏನು ಮಾಡಿಲ್ರಿ. ಸೊ ಫ್ರೆಂಡ್ಸ್ ನೋಡ್ರಿ, ರೈತರು ಇಲ್ಲಿ ಹಾವಿನ ಒಳಗೆ ಬರೀ ಇಷ್ಟೇ ಯೂಸ್ ಮಾಡ್ಯಾರ. ಒಂದು ಕಿಸಾನ್ ಗ್ರೋತ್ ಕಿಸಾನ್ ಕಿಂಗ್ ಡೆವಲಪರ್ 3 ಯೂಸ್ ಮಾಡ್ಯಾರ. ಬೀಜೋಪಚಾರ ಹಿಡಿದು ಬರೀ ಒಂದು ಸ್ಪ್ರೇ ಒಂದು ಬೀಜೋಪಚಾರ ಮಾಡ್ಯಾರ. ಈ ಥರನಾಗಿ ರಿಸಲ್ಟ್ ಐತ್ರಿ. ನೀವು ತೊಗೊಂಡು ಯೂಸ್ ಮಾಡಿರಿ. ಸೊ ಮತ್ತೆ ಅವರು ಗೋಧಿಗೆ ಯೂಸ್ ಮಾಡ್ಯಾರ. ಸರ್ ಮತ್ತೆ ಅದಕ್ಕೆ ಯೂಸ್ ಮಾಡಿರಿ? ನೀವು ಗೋಧಿಗೆ ಯೂಸ್ ಮಾಡಿರಿ? ಗೋಧಿ ಯೂಸ್ ಮಾಡಿದ್ರಿ, ಶೇಂಗಾ ಯೂಸ್ ಮಾಡಿದೆವು. ಹಾಂ, ಶೇಂಗಾ ಆ ಕಡೆ ಶೇಂಗಾನು ಇದೆ, ಮತ್ತೊಂದು ಕಡೆ ಜ್ವಾಳನೂ ಇದೆ. ಸೊ ಜಬರ್ದಸ್ತ್ ಆಗಿ ರಿಸಲ್ಟ್ ಇದೆ. ಗೋಧಿ ನೋಡ್ರಿ, ಗೋಧಿ ಯಾವ ಥರನಾಗಿ ಬೆಳೆದಿದೆ ಅಂತ. ಮತ್ತೆ ಕಬ್ಬಿಗೆ ಯೂಸ್ ಮಾಡಿದೆವು. ಕಬ್ಬಿಗೆ ಸಿನಿ ಮಾಡಿ ನೀರ್ನಾಗ ಹ್ಞೂ ರೀ, ಕಬ್ಬಿಗೆ ಯೂಸ್ ಮಾಡಿರಿ. ಹಾಂ. ಸೊ ನೋಡ್ರಿ ಫ್ರೆಂಡ್ಸ್, ಗೋಧಿ ಹೆಂಗೈತೆ ಅಂತ ಗೋಧಿನೂ ನೋಡ್ಬೋದು. ಸೊ ಗೋಧಿ ಹೆಂಗೆ ಅನ್ಸೈತ್ರಿ ನಿಮಗೆ? ಇದು ಪೀಕ ಗೋಧಿ ಚಲೋ ಅನ್ಸೈತಿ. ಚಲೋ ಅನ್ಸೈತ್ರಿ. ಗೊಂಜಾಳ, ಜ್ವಾಳ ಎಲ್ಲ ಚಲೋ. ಜ್ವಾಳ ಏಕ್ ನಂಬರ್ ಅದ. ಜ್ವಾಳ ನಂತರ ಏಕ್ ನಂಬರ್ ಐತ್ರಿ. ಸೊ ಫ್ರೆಂಡ್ಸ್ ನೋಡ್ರಿ, ಸೊ ಅಂಕಲ್ ನೀವು ಅವ್ರ ಬಾಯಲ್ಲಿ ನಮ್ಮ ಕೇಳಿದ್ರಿ, ರೈತರು ಉಪಯೋಗ ಮಾಡ್ಯಾರ, ಯಾವ ಥರನಾಗಿ ರಿಸಲ್ಟ್ ಐತಿ, ಯಾವ ಥರನಾಗಿ ಅವ್ರಿಗೆ ಅನ್ಸೈತಿ. ಸೊ ಮತ್ತೀಗ ಹೆಂಗಂತೀರಿ? ಇದು ಎಲ್ಲ ಕಡೆನೂ ತಗೋಬೋದ್ರಿ, ರೈತರು ಯೂಸ್ ಮಾಡ್ಬೋದ್ರಿ? ತಗೊಂಡು ಎಲ್ಲರೂ ಯೂಸ್ ಮಾಡಕ್ಕೆ ಹೇಳ್ತೀವಿ. ಕೆಮಿಕಲ್ ಬಂದ್ ಮಾಡಿಸಿದ ಹಾಕೋದು ಚಲೋ ರೀ. ನೋಡಿ ಫ್ರೆಂಡ್ಸ್, ರೈತರು ಹೇಳಕತ್ತಾರ. ಸೊ ಅವ್ರ ಬಾಯಿಲೇನ ಇದು ಕೆಮಿಕಲನ್ನು ಬಂದ್ ಮಾಡಿರಿ, ಹೊಲಗಳು ಉಳಿಸ್ಕೋರಿ ಮತ್ತು ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಮಾಡೋ ಅಭಿಯಾನ ಒಳಗೆ ನಾವು ಕೆಲಸ ಮಾಡ್ತೀವಿ. ಸೊ ಎಲ್ಲರೂ ಕೆಮಿಕಲ್ ಬಂದ್ ಮಾಡಿರಿ, ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಮಾಡೋಕ್ಕೆ ಶುರು ಮಾಡಿರಿ. ಸೊ ಎಲ್ಲ ಕಡೆನೂ ಇವಾಗ ನಮ್ಮ ಅಂಗಡಿಗಳು ಆಗಾಕತ್ತವು, ಎಲ್ಲರಿಗೂ ಅವೈಲೇಬಲ್ ಆಗ್ತಾವೆ. ಸೊ ಪ್ರತಿಯೊಂದು ಊರಾಗ ಒಂದೊಂದು ಶಾಪ್ ಮಾಡಾಕತ್ತೀವಿ. ಸೊ ಎಲ್ಲರಿಗೂ ನೀವು ಯೂಸ್ ಆಗತ್ತಾ. ಸೊ ಜಬರ್ದಸ್ತ್ ರಿಸಲ್ಟ್ ಓರಿಯೆಂಟೆಡ್ ಪ್ರತಿಯೊಂದು ಬೆಳೆಗೂ ಇದು ಕಿಸಾನ್ ಗ್ರೋತ್ ಬಾಟಲ್ ಐತ್ರಿ. ಸೊ ಪ್ರತಿ ಕೊತ್ತಂಬರಿದು ತೆಂಗಿನ ಗಿಡತನ ಪ್ರತಿಯೊಂದು ಬೆಳೆಗೂ ನೀವು ಯೂಸ್ ಮಾಡ್ಬೋದ್ರಿ. ಕಿಂಗ್ ಐತಿ, ಕಿಂಗನ್ನು ಎಲ್ಲ ಬೆಳೆಗೂ ಯೂಸ್ ಆಗುವಂಥ ಇವು ಟೋಟಲಿ ಪ್ರತಿಯೊಂದು ಬೆಳೆಗೂ ಕೆಮಿಕಲ್ ಯಾವುದೇ DAP ಯಾವುದೇ ಯೂಸ್ ಮಾಡುವಂಥ ಜರೂರತ್ತಿಲ್ಲ, ಇವಷ್ಟೇ ಯೂಸ್ ಮಾಡ್ಬೋದು. ಸೊ ಎಲ್ಲ ಫ್ರೆಂಡ್ಸ್ ಯೂಸ್ ಮಾಡ್ಬೋದು. ಸರ್ ನಾವು ಈಗ ಎಲ್ಲಿದ್ದೀವಿ ರೀ? ಪ್ರಾಪರ್ ಯಾವ ಊರಾಗದೀವಿ? ಹಾವಿನಾಳ್, ಚಡ್ಚನ್ ತಾಲೂಕು ಹಾವಿನಾಳ್ ಒಳಗಿದ್ದೀವಿ. ಸೊ ಫ್ರೆಂಡ್ಸ್ ನಾವು ಇದು ಚಡ್ಚನ್ ತಾಲೂಕು ಹಾವಿನಾಳ್ ಒಳಗಿದ್ದೀವಿ. ಸೊ ಎಲ್ಲರೂ ಇದು ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ಸೊ ಜೈ ಹಿಂದ್, ಜೈ ವಾಮಾರ್.